ಗೆಳೆಯರೇ, ನಾವು ವಾಟ್ಸಪ್ನಲ್ಲಿ ಪಾಸ್ ಕೀನ ಯಾವ ರೀತಿ ಆನ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಪಾಸ್ ಕೀ ಅಂದರೆ ನಾವು ವಾಟ್ಸಪ್ನ ಬೇರೆ ಕಡೆಗಳಲ್ಲಿ ಲಾಗಿನ್ ಮಾಡ್ತಿರ್ಬೇಕಾದ್ರೆ ನಾವು ವೆರಿಫಿಕೇಷನ್ಗಾಗಿ ಜಾಸ್ತಿ ಒಂದು ಸೆಕ್ಯೂರಿಟಿ ಒಂದು ಪ್ರೊಸೆಸ್ಗಳನ್ನ ಮಾಡುವಂಥ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ಒಂದು ಪಾಸ್ ಕೀನ ಎಂಟರ್ ಮಾಡೋದ್ರ ಮೂಲಕ ನಾವು ನಮ್ಮ ಅಕೌಂಟನ್ನು ಲಾಗಿನ್ ಮಾಡ್ಕೋಬಹುದು. ಅದಕ್ಕಾಗಿ ಆ ಪಾಸ್ ಕೀನ ಮೊದಲು ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಅಕೌಂಟಲ್ಲಿ. ಇಲ್ಲಿ ವಾಟ್ಸಪ್ನಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಅಕೌಂಟ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಅಕೌಂಟ್ ಅಂತ. ಮಾಡಿದ ನಂತರದಲ್ಲಿ ಇಲ್ಲಿ ಇಮೇಲ್ ಅಡ್ರೆಸ್ ಇದೆ ನೋಡಿ, ಅದರ ಮೇಲ್ಗಡೆ ಪಾಸ್ ಕೀ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಪಾಸ್ ಕೀನ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಪಾಸ್ ಕೀ ಅನ್ನುವಂಥ ಒಂದು ಆಪ್ಷನ್ ಕೆಳಗಡೆ ಬರ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಿಮ್ಮ ಒಂದು ನಂಬರ್ ಬರ್ತಾ ಇರುತ್ತೆ, ಕೆಳಗಡೆ ಇಮೇಲ್ ID ಎಲ್ಲ ಬರುತ್ತೆ. ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಸ್ಕ್ರೀನ್ ಲಾಕ್ನ ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಅದೇ ಲಾಕ್ನ ನಾವು ಪಾಸ್ ಕೀಯಾಗಿ ಯೂಸ್ ಮಾಡ್ಬೋದು. ನೋಡ್ಬೋದು ಹೊಸ ಪಾಸ್ ಕೀನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಸ್ಕ್ರೀನ್ ಲಾಕ್ ಅನ್ನೋದು ನಮ್ಮ ಪಾಸ್ ಕೀ ಪ್ಯಾಟರ್ನ್ ಇರ್ಬೋದು, ಪಿನ್ ಇರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಇರ್ಬೋದು, ಯಾವುದೇ ಸ್ಕ್ರೀನ್ ಲಾಕ್ನ ಯೂಸ್ ಮಾಡ್ತೀರಾ ಅದೇ ಸ್ಕ್ರೀನ್ ಲಾಕ್ನ ಅದು ಪಾಸ್ ಕೀಯಾಗಿ ತಗೊಳುತ್ತೆ. ನೀವು ಬೇರೆ ಕಡೆಗಳಲ್ಲೆಲ್ಲ ನೀವು ಏನಾದರೂ ಅಕೌಂಟನ್ನು ಮತ್ತೊಂದು ಬಾರಿ ಲಾಗೌಟ್ ಮಾಡಿ ಲಾಗಿನ್ ಮಾಡ್ತಾ ಇದ್ರೆ ಕೇವಲ ನೀವು ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಮೂಲಕ ಅಥವಾ ನಿಮ್ಮ ಪ್ಯಾಟರ್ನ್ ಮೂಲಕ ನಿಮ್ಮ ಒಂದು ವಾಟ್ಸಪ್ನ ಲಾಗಿನ್ ಮಾಡ್ಕೋಬಹುದು.